Hey everyone, welcome to the new video. Okay, in this video we will discuss the next chapter. I think in your cost account, sorry, I think in your cost accounting syllabus means subject, it is the last chapter means fifth chapter, marginal costing. ಓಕೆ ಈಗ ಡಿಸ್ಕಸ್ ಮಾಡೋಣ್ರಿ ನಿಮ್ದು ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಒಳಗೆ ಫಿಫ್ತ್ ಚಾಪ್ಟರ್ ಐತ್ರಿ ಇದು ಮಾರ್ಜಿನಲ್ ಕಾಸ್ಟಿಂಗ್ ಅಂತ. ಓಕೆ ಇದು ಡಿಸ್ಕಸ್ ಮಾಡೋಣ್ರಿ, ಇದಾದ್ಮೇಲೆ ನೋಡೋಣ್ರಿ ಬಿ. ಓಕೆ ವಿ ವಿಲ್ ಸಿ ದ ಪ್ರೊಸೀಡಿಂಗ್ಸ್ ಆಫ್ ದಿ ಚಾಪ್ಟರ್ಸ್ ಇನ್ ಕಾಸ್ಟ್ ಅಕೌಂಟಿಂಗ್. ಸೊ ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿ. ನಿಮ್ದು ಚಾಪ್ಟರ್ ಹೆಡಿಂಗ್ ಏನ್ರಿ? ಮಾರ್ಜಿನಲ್ ಕಾಸ್ಟಿಂಗ್. ಚಾಪ್ಟರ್ ನೇಮ್ ಏನ್ರಿ? ಮಾರ್ಜಿನಲ್ ಕಾಸ್ಟಿಂಗ್. ಇದ್ರ ಒಳಗೆ ಏನೇನು ಬರ್ತೈತೆ ರೀ ನೋಡೋಣ್ರಿ. ಫಸ್ಟ್ 2 ಮಾರ್ಕ್ಸ್ ಮೀನಿಂಗ್ ರೀ. ಇದು ನಿಮಗೆ ಫಿಫ್ತ್ ಚಾಪ್ಟರ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಒಳಗೆ ಫಿಫ್ತ್ ಚಾಪ್ಟರ್. ಐ ವಿಲ್ ಟೇಕ್ ದಿ ನೆಕ್ಸ್ಟ್ ಚಾಪ್ಟರ್ ಆಫ್ಟರ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಅದು ಮುಗಿತ್ರಿ ಈಗ. ಅದು ಆದಮೇಲೆ ಈಗ ಏನು ರೀ? ಮಾರ್ಜಿನಲ್ ಕಾಸ್ಟಿಂಗ್. ಇದು ಆದಮೇಲೆ ನೋಡೋಣ್ರಿ ಮತ್ತು ಕಾಂಟ್ರಾಕ್ಟ್ ಸರ್ವಿಸ್ ಕಾಸ್ಟಿಂಗ್ ನೋಡೋಣ್ರಿ. ಓಕೆ ಈಗ ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಒಳಗೆ 2 ಮಾರ್ಕ್ಸ್ ಮೀನಿಂಗ್ ಕೇಳ್ತಾರೆ ನಿಮಗೆ. ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನು ರೀ? ವಾಟ್ ಈಸ್ ಮಾರ್ಜಿನಲ್ ಕಾಸ್ಟಿಂಗ್? ಓಕೆ ಮಾರ್ಜಿನಲ್ ಕಾಸ್ಟಿಂಗ್ ಮೀನಿಂಗ್ ನೋಡ್ರಿ. ಮಾರ್ಜಿನಲ್ ಕಾಸ್ಟ್ ಆರ್ ಕಾಸ್ಟಿಂಗ್. Marginal cost is the additional. Marginal meaning ಏನ್ರಿ? additional. Okay marginal cost is the additional, ಇಲ್ಲ ಅಂದ್ರೆ extra. Marginal cost is the additional or extra cost. ಯಾಕೆ ಬರ್ತೈತ್ರಿ ಇದು? for the additional or extra units produced. simple meaning ಐತ್ರಿ, very simple. Marginal cost is the additional, ಇಲ್ಲ ಅಂದ್ರೆ or extra cost. Marginal cost is the additional or extra cost for the additional or extra units produced is called marginal cost. 2 marks meaning. ಈಗ ಫಾರ್ಮುಲಾ ಐತ್ರಿ, ಫಾರ್ಮುಲಾಸ್ ಇದು ಪರ್ಫೆಕ್ಟ್ ಮಾಡ್ಬೇಕು ನೀವು. ನಿಮಗೆ ಫಸ್ಟ್ಗೆ ಹೇಳ್ಬಿಡ್ತೀನಿ ನಾನು, ಈಗ ಹೇಳ್ತೀನಿ ರೀ ನಿಮಗೆ. ಇಲ್ಲಿಂದ ಇಲ್ಲೇ ಮಟ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟ್ ಮಾಡ್ರಿ. ನೀವು ಇದು ಇಡೀ ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡ್ತೀರಿ, ಹೇಳಕ್ಕೆ ಬರಂಗಿಲ್ಲ. ಈ ಚಾಪ್ಟರ್ ಒಳಗೆ ನಿಮಗೆ ಕೇಸ್ ಸ್ಟಡಿ ಕೇಳಬಹುದು. ಓಕೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಐತ್ರಿ, ನೋ ಪ್ರಾಬ್ಲಮ್. ಓಕೆ ರಿವೈಸ್ ಇರಲಿ, CBCS ಇರಲಿ, NEP ಇರಲಿ, ಎಸ್ಟಿಮೇಟೆಡ್ ಕಾಸ್ಟ್ ಅಕೌಂಟಿಂಗ್ ಒಳಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮೇಲೆ ಕೇಸ್ ಸ್ಟಡಿ ಕೇಳಕ್ಕೆ ಚಾನ್ಸ್ ಐತ್ರಿ. 99% ಚಾನ್ಸ್ ಐತ್ರಿ. ಬಟ್ 1% ಈ ಚಾಪ್ಟರ್ ಇಂದ್ರಿ ಹೇಳಕ್ಕೆ ಬರಂಗಿಲ್ಲ. ಓಕೆ ಮಾರ್ಜಿನಲ್ ಕಾಸ್ಟಿಂಗ್ ಪರ್ಫೆಕ್ಟ್ ಮಾಡ್ರಿ. ಸೇಲ್ಸ್ ಮಿಕ್ಸ್ ಒಳಗೆ ಕೇಳ್ತಾರೆ ನಿಮಗೆ ಕೇಸ್ ಸ್ಟಡಿ. ಸೇಲ್ಸ್ ಮಿಕ್ಸ್ 1, ಸೇಲ್ಸ್ ಮಿಕ್ಸ್ 2, ಸೇಲ್ಸ್ ಮಿಕ್ಸ್ 3. ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ ಇದು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಚಾಪ್ಟರ್ ಐತ್ರಿ ಇದು. ಅಲ್ಲಿಂದ ವೈಂಡ್ ಅಪ್ ಮಾಡಿ ಸೀದಾ ನಿಮಗೆ ಕಾಸ್ಟ್ ಅಕೌಂಟಿಂಗ್ ಒಳಗೆ ಹಾಕ್ಬಿಟ್ಟಾರೆ ಇದು. ಓಕೆ ಈಗ ನಿಮ್ದು ಕಾಸ್ಟ್ ಅಕೌಂಟಿಂಗ್ ಒಳಗೆ ಐತ್ರಿ ಇದು ಚಾಪ್ಟರ್. ಓಕೆ ಇಲ್ಲಿಂದ ಇಲ್ಲೇ ಮಟ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟ್ ಮಾಡ್ರಿ. ನೀವು ಇಡೀ ಚಾಪ್ಟರ್ ಯಾವ ಬರಲಿ, ಕೇಸ್ ಸ್ಟಡಿ ಬರಲಿ, ಸಿಂಪಲ್ 5 ಮಾರ್ಕ್ಸ್ ಬರಲಿ, 10 ಮಾರ್ಕ್ಸ್ ಬರಲಿ, ಕೇಸ್ ಸ್ಟಡಿ ಬರಲಿ, ಆರಾಮ್ ನೀವು ಮಾಡ್ತೀರಿ. ಓಕೆ ಬರ್ರಿ ಫಾರ್ಮುಲಾಸ್ ನೋಡೋಣ್ರಿ. ಫಾರ್ಮುಲಾಸ್ ಏನೈತ್ರಿ ನೋಡ್ರಿ. ಪಲ್ಲೆ ಫಸ್ಟ್ ನೋಡ್ರಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ contribution and profit. For no, you already learnt this financial management become 4th semester, but ille ಸ್ವಲ್ಪ ಕಲಿಬೇಕು. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್. ಫಸ್ಟ್ ಏನು ಮಾಡ್ಬೇಕು ನೀವು? ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಆಮೇಲೆ ಏನ್ರಿ? ಪ್ರಾಫಿಟ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಫಾರ್ಮಟ್ ಏನೈತಿ ನೋಡ್ರಿ, ಇಲ್ಲಿಂದ ಇಲ್ಲಿ ಮಟ್ಟ ಫಾರ್ಮಟ್ ಇದು, ಇಲ್ಲಿಂದ ಮತ್ತು ಫಾರ್ಮುಲಾಸ್ ಎಲ್ಲ. ಬರ್ರಿ ಫಸ್ಟ್ ಐಟಮ್ ಏನು ತೊಗೋಬೇಕ್ರಿ? ಸೇಲ್ಸ್ ತೊಗೋಬೇಕು. ಲೆಸ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ಬೇಕು. ಏನು ಬರ್ತೈತ್ರಿ ನಿಮಗೆ? ಕಾಂಟ್ರಿಬ್ಯೂಷನ್ ಸಿಗ್ತೈತ್ರಿ. ಫಸ್ಟ್ ಇದು ಐತ್ರಿ ಕಾಂಟ್ರಿಬ್ಯೂಷನ್, ಅದಕ್ಕೆ ಕಾಂಟ್ರಿಬ್ಯೂಷನ್ ನಿಮಗೆ ಸಿಗ್ತೈತ್ರಿ. ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕಾ? ಲೆಸ್ ಮಾಡಿ ಏನು ಸಿಗ್ತೈತ್ರಿ ನಿಮಗೆ? ಪ್ರಾಫಿಟ್ ಸಿಗ್ತೈತ್ರಿ. ತಿಳಿತ್ರಿ? ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಸಿಕ್ತ್ರಿ. ನೆಕ್ಸ್ಟ್ ಪ್ರಾಫಿಟ್ ಸಿಕ್ತ್ರಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿ ಕಾಂಟ್ರಿಬ್ಯೂಷನ್ ಸಿಗ್ತೈತ್ರಿ ನಿಮಗೆ, ಕಾಂಟ್ರಿಬ್ಯೂಷನ್ ಸಿಗ್ತೈತ್ರಿ. ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿ ಪ್ರಾಫಿಟ್ ನಿಮಗೆ ಸಿಗ್ತೈತ್ರಿ. ಓಕೆ ಇದು ಫಾರ್ಮಟ್. ಓಕೆ ಈಗ ಬರ್ರಿ ನೆಕ್ಸ್ಟ್ ನಂಬರ್ 1. ನಾ ಹೆಂಗೆ ಹೇಳ್ತೀನಿ ರೀ ಹಂಗೆ. ಓಕೆ ಕ್ವಶನ್ ಒಳಗೆ ಕೇಳ್ರಿ ನಮ್ಮ ಮಾತಿಲ್ಲೇ. ಏನ್ರಿ ಕ್ವಶನ್ ಒಳಗೆ ಸೇಲ್ಸ್ ಕೊಟ್ಟಾರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಏನ್ರಿ ಕ್ವಶನ್ ಒಳಗೆ ಏನೇನು ಕೊಟ್ಟಾರಿ ಅವರು? ನಿಮಗೆ ಸೇಲ್ಸ್ ಕೊಟ್ಟಾರಿ, ವೇರಿಯಬಲ್ ಕಾಸ್ಟ್ ಕೊಟ್ಟಾರಿ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾರಿ. ಆವಾಗ ಏನು ಫಾರ್ಮಟ್ ಯೂಸ್ ಮಾಡ್ತೀರಿ ನೀವು? ಇದು ಫಾರ್ಮಟ್ ಯೂಸ್ ಮಾಡಬೇಕು. ತಿಳಿತ್ರಿ? ಕ್ವಶನ್ ಒಳಗೆ ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಐತ್ರಿ. 1, 2, 3 ಐಟಮ್ ರೆಡಿಮೇಡ್ ಅವರು ಕ್ವಶನಲ್ಲೇ ಕೊಟ್ಬಿಟ್ಟಾರಿ. ಆವಾಗ ಏನು ಫಾರ್ಮಟ್ ಯೂಸ್ ಮಾಡ್ಬೇಕು ನೀವು? ಇದು ಫಾರ್ಮಟ್ ಯೂಸ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಸೇಲ್ಸ್ ಐತ್ರಿ,
ಲೆಸ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿ ಕಾಂಟ್ರಿಬ್ಯೂಷನ್ ನಿಮಗೆ ಸಿಗ್ತೈತೆ ರೀ. ಆಮೇಲೆ ಲೆಸ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿ ನಿಮಗೆ ಪ್ರಾಫಿಟ್ ಸಿಗ್ತೈತೆ ರೀ. ಇದು ಫಾರ್ಮೆಟ್ ನೀವು ಅಪ್ಲೈ ಮಾಡ್ಬೇಕು ರೀ. ಯಾವಾಗ ರೀ? ಎಲ್ಲ ಐಟಮ್ಸ್ ಕೊಡ್ಬೇಕು, ಸೇಲ್ಸ್ ಕೊಡ್ಬೇಕು, ವೇರಿಯಬಲ್ ಕಾಸ್ಟ್ ಕೊಡ್ಬೇಕು, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕು, ಆಮೇಲೆ ಕಾಂಟ್ರಿಬ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ತೀರಿ, ಪ್ರಾಫಿಟ್ ನೀವು ಫೈಂಡ್ ಔಟ್ ಮಾಡ್ತೀರಿ. ತಿಳಿತ್ರಿ? ಇದು ಈಸಿ. ಓಕೆ, ಈಗ ಬರ್ರಿ ನಂಬರ್ 1. ಓಕೆ, ಸೀರಿಯಸ್ ತಗೋರಿ ಇದು ಕ್ಲಾಸ್. ಓಕೆ, ಐ ನೋ ಯು ಆರ್ ಸೀರಿಯಸ್, ಬಟ್ ಓಕೆ ಕಾನ್ಸಂಟ್ರೇಟ್ ಮಾಡಿರಿ ಇಲ್ಲೇ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಇದು ಎಲ್ಲ ಕೇಳಂಗಿಲ್ಲ. ನಾ ಎಲ್ಲ ಚಾಪ್ಟರ್ ಫಾರ್ಮುಲಾಸ್ ಒಂದು ಕಡೆ ಮಾಡಿಬಿಟ್ಟೇನೆ ರೀ, ಸಪ್ರೇಟ್ ಎಲ್ಲ ನಿಮಗೆ ಈಸಿ ಆಗ್ಬೇಕು. ಓಕೆ, ಅದಕ್ಕೆ ನಾ ಎಲ್ಲ ಫಾರ್ಮುಲಾಸ್ ಸಪ್ರೇಟ್ ಮಾಡಿಬಿಟ್ಟೇನೆ ರೀ ಎಲ್ಲ ಫಸ್ಟ್ ಕ್ಲಾಸ್ ಒಳಗೆ. ಎಲ್ಲ ಫಾರ್ಮುಲಾಸ್ ಈಗ ಪರ್ಫೆಕ್ಟ್ ಮಾಡಿರಿ, ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಈಸಿ ಆಗಿ ಬರ್ತೈತೆ ರೀ. ಓಕೆ, ಬರ್ರಿ ಫಾರ್ಮೆಟ್ ಮುಗಿತ್ರಿ. ಈಗ ನೆಕ್ಸ್ಟ್ ಬರ್ರಿ ಫಾರ್ಮುಲಾಸ್ ಬರ್ರಿ. ನಂಬರ್ 1 ಏನ್ರಿ ಫಾರ್ಮುಲಾನ ಏನ್ರಿ? ಕಾಂಟ್ರಿಬ್ಯೂಷನ್ ಫಾರ್ಮುಲಾ. ಏನ್ರಿ? ಕಾಂಟ್ರಿಬ್ಯೂಷನ್ ಫಾರ್ಮುಲಾ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ minus variable cost. Okay, next, or contribution is equal to fixed cost plus profit, or contribution is equal to sales into PV ratio. ಇದು 1 2 3 ಫಾರ್ಮುಲಾ ಐತ್ರಿ ಇಲ್ಲಿ. ಕಾಂಟ್ರಿಬ್ಯೂಷನ್ ಬರೀ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ 3 ಫಾರ್ಮುಲಾ ಐತ್ರಿ. ಇದ್ರಾಗ ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ ಅದು ಐತ್ರಿ. ಅದು ಮೇನ್ ಪಾಯಿಂಟ್ ಏನ್ರಿ? ನೋಡ್ರಿ ಬರ್ರಿ ಇಲ್ಲ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ? ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ? ಕ್ವಶನ್ ಒಳಗೆ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಕ್ವಶನ್ ಒಳಗೆ ಏನೇನು ಕೊಡ್ಬೇಕ್ರಿ? ಸೇಲ್ಸ್ ಕೊಡ್ಬೇಕಾ, ಆಮೇಲೆ ವೇರಿಯಬಲ್ ಕಾಸ್ಟ್ ಕೊಡ್ಬೇಕು. ಕ್ವಶನ್ ಒಳಗೆ ಸೇಲ್ಸ್ ಕೊಡ್ಬೇಕಾ, ಆಮೇಲೆ ವೇರಿಯಬಲ್ ಕಾಸ್ಟ್ ಕೊಡ್ಬೇಕು. ಆವಾಗ ನೀವು ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ? ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಯೂಸ್ ಮಾಡ್ತೀರಿ. ಫಾರ್ಮುಲಾ ಯೂಸ್ ಮಾಡಿ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ತೀರಿ. ನೀವು ತಿಳಿತೀರಿ? ಇದು ಯಾವಾಗ ಯೂಸ್ ಮಾಡ್ಬೇಕ್ರಿ? ಸೇಲ್ಸ್ ಕೊಡ್ಬೇಕಾ, ಆಮೇಲೆ ವೇರಿಯಬಲ್ ಕಾಸ್ಟ್ ಕೊಡ್ಬೇಕಾ, ಆಮೇಲೆ ನೀವು ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಓಕೆ, ಮುಗಿದ್ರಿ, ಡನ್. ನೆಕ್ಸ್ಟ್, ಸೇಲ್ಸ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಆವಾಗ ಏನು ಕೊಡ್ತಾರೆ ನಿಮಗೆ? ಇಲ್ಲಾಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೇಲ್ಸ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಆವಾಗ ಏನು ಫಾರ್ಮುಲಾ ರೀ? ಇದು ಕೊಡ್ತಾರೆ. ಆವಾಗ ಫಿಕ್ಸ್ಡ್ ಕಾಸ್ಟ್ ಕೊಡ್ತಾರೆ, ಆಮೇಲೆ ಪ್ರಾಫಿಟ್ ಕೊಡ್ತಾರೆ. ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕಾ, ಆಮೇಲೆ ಪ್ರಾಫಿಟ್ ಕೊಡ್ಬೇಕು. ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಕೊಡ್ಬೇಕು. ಆವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ನೀವು ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಯೂಸ್ ಮಾಡಿ ಕಾಂಟ್ರಿಬ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ತೀರಿ. ತಿಳಿತೀರಿ? ಸೇಲ್ಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಾರಿ, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಸೇಲ್ಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಕೊಟ್ಟಾರಿ, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡಿರಿ, ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಿರಿ. ಓಕೆ, ಡನ್. ಹಾಂ, ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಈಗ ಥರ್ಡ್ ಫಾರ್ಮುಲಾ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ? ಕ್ವಶನ್ ಒಳಗೆ ಸೇಲ್ಸ್ ಕೊಡ್ಬೇಕು. ಕ್ವಶನ್ ಒಳಗೆ ಸೇಲ್ಸ್ ಕೊಡ್ಬೇಕು, ಆಮೇಲೆ ಪಿ ವಿ ರೇಷೋ ಕೊಡ್ಬೇಕು. ತಿಳಿತೀರಿ? ಕ್ವಶನ್ ಒಳಗೆ ಸೇಲ್ಸ್ ಕೊಡ್ಬೇಕಾ, ಆಮೇಲೆ ಪಿ ವಿ ರೇಷೋ ಕೊಡ್ಬೇಕು. ರೆಡಿಮೇಡ್ ಕೊಡ್ತಾರೆ ಇದು. ಆವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ಇಲ್ಲಿ ಸೇಲ್ಸ್ ಐತ್ರಿ, ಪಿ ವಿ ರೇಷೋ ಇಲ್ಲ. ಇಲ್ಲಿ ಸೇಲ್ಸ್ ಐತ್ರಿ, ಪಿ ವಿ ರೇಷೋ ಐತ್ರಿ, ಸೇಲ್ಸ್ ಇಲ್ಲ, ಪಿ ವಿ ರೇಷೋ ಇಲ್ಲ. ಅದಕ್ಕೆ ಇಲ್ಲಿ ಐತ್ರಿ ಸೇಲ್ಸ್ ಕೊಟ್ಟಾರಿ, ಆಮೇಲೆ ಪಿ ವಿ ರೇಷೋ ಕೊಡ್ತಾರೆ ಅವರು. ಆವಾಗ ಇದು ಮ್ಯಾಚ್ ಆಗೈತಲ್ರಿ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಆವಾಗ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ತಿಳಿತೀರಿ? ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ? ಸೇಲ್ಸ್ ಕೊಡ್ಬೇಕು, ವೇರಿಯಬಲ್ ಕಾಸ್ಟ್ ಕೊಡ್ಬೇಕು ಕ್ವಶನಲ್ಲಿ, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ? ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕು, ಪ್ರಾಫಿಟ್ ಕೊಡ್ಬೇಕು, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಥರ್ಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕು? ಸೇಲ್ಸ್ ಕೊಡ್ತಾರ್ರಿ, ಆಮೇಲೆ ಪಿ ವಿ ರೇಷೋ ಕೊಡ್ತಾರೆ, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು. ತಿಳಿತೀರಿ? ಕಂಡೀಷನ್ ಬೇಸ್ ಮೇಲೆ ಫಸ್ಟ್ ಪ್ರಾಬ್ಲಮ್ ನೋಡ್ಬೇಕು ಫಸ್ಟ್, ಆಮೇಲೆ ಮ್ಯಾಚ್ ಮಾಡ್ಬೇಕು. ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಮೂರು ಐತ್ರಿ, ಆವಾಗ ಈ ಫಾರ್ಮೆಟ್ ಯೂಸ್ ಮಾಡ್ರಿ. ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಪ್ರಾಬ್ಲಮ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಪ್ರಾಫಿಟ್ ಐತ್ರಿ, ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಆಮೇಲೆ ಸೇಲ್ಸ್ ಐತ್ರಿ, ಪಿ ವಿ ರೇಷೋ ಐತ್ರಿ, ಅವಾಗ ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಓಕೆ, ಮೂರ್ದಾಗ ಒಂದು ಯೂಸ್ ಮಾಡ್ಬೇಕು. ಪ್ರಾಬ್ಲಮ್ ನೋಡಿ ಮಾಡ್ಬೇಕು, ಅದು ತಿಳಿತ್ರಿ? ಓಕೆ, ಈಗ ಬರ್ರಿ ನೆಕ್ಸ್ಟ್ ಏನೈತ್ರಿ? ಸೆಕೆಂಡ್ ಏನು ಮಾಡ್ಬೇಕ್ರಿ? ಫಿಕ್ಸ್ಡ್ ಕಾಸ್ಟ್. ಏನೈತ್ರಿ? ಫಿಕ್ಸ್ಡ್ ಕಾಸ್ಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತ್ರಿ. ಇಲ್ಲಿ ಏನ್ರಿ? ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಏನ್ರಿ? ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಏನ್ರಿ? ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಮಾಡ್ರಿ, ಫಿಕ್ಸ್ಡ್ ಕಾಸ್ಟ್ ನಿಮಗೆ ಸಿಗ್ತೈತ್ರಿ. ಇದು ಫಾರ್ಮುಲಾ ಪರ್ಫೆಕ್ಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಬರ್ರಿ
ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ ಕೊಟ್ಟಿದ್ರೆ ರೆಡಿಮೇಡ್ ಯೂಸ್ ಮಾಡ್ರಿ ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ ಕೊಟ್ಟಿಲ್ಲ ಆವಾಗ ಇದು ಯೂಸ್ ಮಾಡ್ರಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಯಾವಾಗ ಪ್ರಾಫಿಟ್ ಕೊಡ್ತಾರೆ ಆವಾಗ ಇದು ಯೂಸ್ ಮಾಡಿ ಫಿಕ್ಸ್ಡ್ ಕಾಸ್ಟ್ ಮಾಡ್ರಿ ನೀವು ಓಕೆ ನೆಕ್ಸ್ಟ್ ಬರ್ರಿ ವೇರಿಯಬಲ್ ಕಾಸ್ಟ್ ಇಲ್ಲಿ ವೇರಿಯಬಲ್ ಕಾಸ್ಟ್ ಕೊಡ್ತಿದ್ರಿ ಸೇಲ್ಸ್ ಐತ್ರಿ ವೇರಿಯಬಲ್ ಕಾಸ್ಟ್ ಐತಿ ಫಿಕ್ಸ್ಡ್ ಕಾಸ್ಟ್ ಐತ್ರಿ ಡೈರೆಕ್ಟ್ ಯೂಸ್ ಮಾಡ್ರಿ ಫಾರ್ಮೆಟ್ ಇದು ಸೇಲ್ಸ್ ಕೊಡ್ತಾರ್ರಿ ಕಾಂಟ್ರಿಬ್ಯೂಷನ್ ನೋಡ್ರಿ ಕಾಂಟ್ರಿಬ್ಯೂಷನ್ ಪ್ರಾಫಿಟ್ ಕೊಡ್ತಾರೆ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ ನಿಮಗೆ ಆವಾಗ ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕು ನೀವು ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ವೇರಿಯಬಲ್ ಕಾಸ್ಟ್ ಓಕೆ ನೆಕ್ಸ್ಟ್ ಮಾಡ್ಬೇಕ್ರಿ ನೆಕ್ಸ್ಟ್ ಹಂಗಿಲ್ಲ ಇದು ನಾ ಎಲ್ಲ ಮೇನ್ ಫಾರ್ಮುಲಾಸಲ್ಲೇ ಸೈಡ್ ಮಾಡಿಬಿಟ್ಟೇನ್ರಿ ಪರ್ಫೆಕ್ಟ್ ಮಾಡಿರಿ ನೀವು ಓಕೆ ಏನಿರಿಪ್ಪ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಫಾರ್ಮುಲಾ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ನಿಮಗೆ ವೇರಿಯಬಲ್ ಕಾಸ್ಟ್ ಸಿಗ್ತೈತೆ ರೀ ಓಕೆ ಈಗ ಬರ್ರಿ ಫೋರ್ತ್ ಭಾಳ ಇಂಪಾರ್ಟೆಂಟ್ ಎಲ್ಲ ಚಾಪ್ಟರ್ ನಿಮ್ದು ಮಾರ್ಜಿನಲ್ ಕಾಸ್ಟಿಂಗ್ ಎಲ್ಲ ಇದ ಬೇಸ್ ಮೇಲೆ ಐತ್ರಿ ಪಿ ವಿ ರೇಷೋ ಬೇಸ್ ಮೇಲೆ ಐತ್ರಿ ಏನ್ರಿ ಪಿ ವಿ ರೇಷೋ ಫೋರ್ತ್ ಇಂಪಾರ್ಟೆಂಟ್ ಪ್ರಾಫಿಟ್ ವಾಲ್ಯೂಮ್ ರೇಷೋ ಅಂದ್ರೆ ಏನ್ರಿ ಪಿ ವಿ ರೇಷೋ ಪ್ರಾಫಿಟ್ ವಾಲ್ಯೂಮ್ ರೇಷೋ ಪಿ ವಿ ರೇಷೋ ಫಾರ್ಮುಲಾ ಐತ್ರಿ ಇಲ್ಲೇ ಪಿ ವಿ ರೇಷೋ ಒಳಗೆ ಒಂದು ಫಾರ್ಮುಲಾ ಎರಡು ಫಾರ್ಮುಲಾ ಮೂರು ಫಾರ್ಮುಲಾ ಸೇಮ್ ಇಲ್ಲೇ ಒಂದು ಎರಡು ಮೂರು ಕಂಡೀಷನ್ ಬೇಸ್ ಮೇಲೆ ಅಲ್ಲ ಇಲ್ಲೇ ಕಂಡೀಷನ್ ಬೇಸ್ ಮೇಲೆ ಒಂದು ಎರಡು ಮೂರು ಫಾರ್ಮುಲಾ ಕಂಡೀಷನ್ ನೋಡಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಾ ಅದು ನೀವು ಫೈಂಡ್ ಮಾಡ್ಬೇಕು ಫಸ್ಟ್ ಬರ್ರಿ ಫಸ್ಟ್ ಫಾರ್ಮುಲಾ ಏನೈತಿ ಪಿ ವಿ ರೇಷೋ ಪ್ರಾಫಿಟ್ ವಾಲ್ಯೂಮ್ ರೇಷೋ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಫಸ್ಟ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಕ್ವಶನ್ ಒಳಗೆ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾ ಆಮೇಲೆ ಸೇಲ್ಸ್ ಕೊಡ್ಬೇಕು ಕ್ವಶನ್ ಒಳಗೆ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾ ಆಮೇಲೆ ಸೇಲ್ಸ್ ಕೊಡ್ಬೇಕು ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು ತಿಳಿತೀರಿ ಓಕೆ ಸೆಕೆಂಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕಾ ಬರ್ರಿ ಇಲ್ಲಿ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕಾ ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕಾ ಪ್ರಾಫಿಟ್ ಕೊಡ್ಬೇಕಾ ಆಮೇಲೆ ಸೇಲ್ಸ್ ಕೊಡ್ಬೇಕು ಮೂರು ಐಟಮ್ಸ್ ಕೊಡ್ಬೇಕು ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕು ಪ್ರಾಫಿಟ್ ಕೊಡ್ಬೇಕು ಆಮೇಲೆ ಸೇಲ್ಸ್ ಕೊಡ್ಬೇಕು ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ ಓಕೆ ಥರ್ಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಥರ್ಡ್ ಫಾರ್ಮುಲಾ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಇದು ಟ್ರಯಾಂಗಲ್ ಅಲ್ಲ ತ್ರಿಕೋಣ ಅಲ್ಲ ಇದು ಏನ್ರಿ ಇದು ಅಂದರೆ ಟ್ರಯಾಂಗಲ್ ಐತ್ರಿ ಓಕೆ ಸೈಜ್ ಸ್ಮಾಲ್ ಐತ್ರಿ ಭಾಳ ಸ್ಮಾಲ್ ಐತ್ರಿ ಸೈಜ್ ಅಂದ್ರೆ ಏನ್ರಿ ಡೆಲ್ಟಾ ಇದು ಏನ್ರಿ ಡೆಲ್ಟಾ ಇದು ಡೆಲ್ಟಾ ನಾ ಸೈಂಟಿಫಿಕ್ ಲ್ಯಾಂಗ್ವೇಜ್ ಒಳಗೆ ಏನು ಕರಿತಿದ್ದು ಡೆಲ್ಟಾ ಅಂತ ಡೆಲ್ಟಾ ಮೀನಿಂಗ್ ಏನ್ರಿ ಚೇಂಜಸ್ ಡೆಲ್ಟಾ ಅಂದ್ರೆ ಏನ್ರಿ ಚೇಂಜಸ್ ಡೆಲ್ಟಾ ಅಂದ್ರೆ ಏನ್ರಿ ಚೇಂಜಸ್ ಸ್ಮಾಲ್ ಟ್ರಯಾಂಗಲ್ ಅಲ್ಲದು ಸ್ಮಾಲ್ ಟ್ರಯಾಂಗಲ್ ಅರ್ಥ ಏನ್ರಿದ್ದು ಚೇಂಜಸ್ ಡೆಲ್ಟಾ ಒಂದು ನೇಮ್ ಐತ್ರಿ ಡೆಲ್ಟಾ ಅಂದ್ರೆ ಏನ್ರಿ ಚೇಂಜಸ್ ಈ ಸೈನ್ ಅರ್ಥ ಏನ್ರಿ ಚೇಂಜಸ್ ಓಕೆ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಚೇಂಜ್ ಇನ್ ಪ್ರಾಫಿಟ್ ಡೆಲ್ಟಾ ಅಂದ್ರೆ ಏನ್ರಿ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಚೇಂಜ್ ಇನ್ ಸೇಲ್ಸ್ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಇದು ಫಾರ್ಮುಲಾ ಥರ್ಡ್ ಫಾರ್ಮುಲಾ ಇಲ್ಲೇ 2 ಇಯರ್ ಪ್ರಾಫಿಟ್ ಕೊಡ್ಬೇಕು 2 ಇಯರ್ ಪ್ರಾಫಿಟ್ ಕೊಡ್ಬೇಕು ಆಮೇಲೆ 2 ಇಯರ್ ಸೇಲ್ಸ್ ಕೊಡ್ಬೇಕು ತಿಳಿತ್ರಿ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ 2 ಇಯರ್ಸ್ 2001 2002 2021 2022 2023 2024 ಎರಡು ವರ್ಷ ಕೊಡ್ಬೇಕಿಲ್ಲ 2 ಇಯರ್ಸ್ ಪ್ರಾಫಿಟ್ ಕೊಡ್ಬೇಕಾ ಆಮೇಲೆ 2 ಇಯರ್ಸ್ ಸೇಲ್ಸ್ ಕೊಡ್ಬೇಕು 2 ಇಯರ್ಸ್ ಪ್ರಾಫಿಟ್ ಆಮೇಲೆ 2 ಇಯರ್ಸ್ ಸೇಲ್ಸ್ ಕೊಡ್ಬೇಕು ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ ನೀವು ತಿಳಿತೀರಿ ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ ಕಂಡೀಷನ್ ಬೇಸ್ ಮೇಲೆ ಕ್ವಶನ್ ಒಳಗೆ ಕಾಂಟ್ರಿಬ್ಯೂಷನ್ ಐತ್ರಿ ಸೇಲ್ಸ್ ಐತ್ರಿ ಆವಾಗ ಪಿ ವಿ ರೇಷೋ ಮಾಡ್ರಿ ಅಂತ ಕೇಳ್ತಾರೆ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಓಕೆ ಕ್ವಶನ್ ಒಳಗೆ ಇದು ಇಲ್ಲ ಏನು ಕೊಟ್ಟಾರಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾರಿ ಪ್ರಾಫಿಟ್ ಕೊಟ್ಟಾರಿ ಆಮೇಲೆ ಸೇಲ್ಸ್ ಕೊಟ್ಟಾರಿ ಮೂರು ಐಟಮ್ಸ್ ಕೊಟ್ಟಾರಿ ಆವಾಗ ಪಿ ವಿ ರೇಷೋ ಮಾಡ್ರಿ ಅಂತ ಕೇಳ್ತಾರೆ ಆವಾಗ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಹಿಂಗೆ ನೆಕ್ಸ್ಟ್ ಕ್ವಶನ್ ಒಳಗೆ ಏನು ಕೊಟ್ಟಿಲ್ಲ 2 ಇಯರ್ಸ್ ಪ್ರಾಫಿಟ್ ಕೊಟ್ಟಾರಿ 2 ಇಯರ್ಸ್ ಸೇಲ್ಸ್ ಕೊಟ್ಟಾರಿ ಆವಾಗ ಪಿ ವಿ ರೇಷೋ ಮಾಡ್ರಿ ಅಂತ ಕೇಳ್ತಾರೆ ನಿಮಗೆ ಆವಾಗ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್ ಇದು ನಿಮ್ದು ಪಿ ವಿ ರೇಷೋ ಫಾರ್ಮುಲಾ ತಿಳಿದ್ರಿ ಡೆಲ್ಟಾ ಅರ್ಥ ಏನ್ರಿ ಚೇಂಜಸ್ ಅಂದ್ರೆ ಡಿಫ್ರೆನ್ಸ್ ತೊಗೋಬೇಕು ಚೇಂಜಸ್ ಅಂದ್ರೆ ಏನ್ರಿ ಡಿಫ್ರೆನ್ಸ್ ತೊಗೋಬೇಕು ಓಕೆ ಬರ್ರಿ ಮುಗಿತ್ರಿ ಇಲ್ಲ ಈಗ ಫಿಫ್ತ್ ಇದು ಆಲ್ಸೋ ಇಂಪಾರ್ಟೆಂಟ್ ಇದು ಏನ್ರಿ ಆಲ್ಸೋ ಇಂಪಾರ್ಟೆಂಟ್ ಇದು ಆಲ್ಸೋ ಇಂಪಾರ್ಟೆಂಟ್ ಏನ್ರಿ ಇದು ಬಿ ಇ ಪಿ ಬ್ರೇಕ್ ಈವನ್ ಪಾಯಿಂಟ್ ಅಂದರೆ ಬಿ ಇ ಪಿ ಶಾರ್ಟ್ ಫಾರ್ಮ್ ಬ್ರೇಕ್ ಈವನ್ ಪಾಯಿಂಟ್ ಇಂಪಾರ್ಟೆಂಟ್ ಬಿ ಇ ಪಿ ಬ್ರೇಕ್ ಈವನ್ ಪಾಯಿಂಟ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ ಬ್ರೇಕ್ ಈವನ್ ಪಾಯಿಂಟ್ ಫಾರ್ಮುಲಾ ಒಂದು ಫಾರ್ಮುಲಾ ಐತ್ರಿ ಇಲ್ಲಿ 2-3 ಫಾರ್ಮುಲಾ ಅಲ್ಲ ಒಂದು ಫಾರ್ಮುಲಾ
बीईपी फार्मूला ब्रेक इवन पॉइंट फार्मूला ಏನ್ರಿ बीईपी इज इक्वल टू ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಇದು ಕೊಡ್ತಾರಿ ನೀವು ಡೈರೆಕ್ಟ್ ಫಿಲ್ ಮಾಡಬೇಕಲ್ಲಿ ಇದು बीईपी ಇಂಪಾರ್ಟೆಂಟ್ ನೆಕ್ಸ್ಟ್ 6th ಐತೆ ನೋಡಿ ಲಾಸ್ಟ್ ಫಾರ್ಮುಲಾ ಇದು ಬಿಟ್ಟು ಮತ್ತೆ ಯಾವ ಫಾರ್ಮುಲಾಸ್ ನಿಮಗೆ ಕೆಡಂಗಿಲ್ಲ ಓಕೆ ಈಗ ಪರ್ಫೆಕ್ಟ್ ಮಾಡ್ರಿ 6 ಫಾರ್ಮುಲಾಸ್ 6th ಏನ್ರಿ 6th ಫಾರ್ಮುಲಾ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ ಈ ತರ ಕ್ವೆಶ್ಚನ್ ನಿಮಗೆ ಕೇಳ್ತಾರ್ರಿ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನ್ರಿ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು actual sales minus BEP sales actual sales minus BEP sales BEP ಐತಲ್ರಿ ಇದೆ BEP sales ಅಂದ್ರೆ ಏನ್ರಿ BEP sales ಅಂದ್ರೆ ಇದು BEP sales ಅಂದ್ರೆ ಏನ್ರಿ ಇದು ಆನ್ಸರ್ ನೋಡೋಣ್ರಿ ಇದು ಆಮೇಲೆ BEP ಪಾಯಿಂಟ್ ಬಿ ಫಾರ್ಮುಲಾ ಐತ್ರಿ ಈಗ ಓಕೆ ಬಿಡ್ರಿ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನ್ರಿ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು actual sales minus BEP sales ಇದು ಫಾರ್ಮುಲಾ ಇಲ್ಲಿಂದ ಇಲ್ಲ ಮಟ್ಟ ಪರ್ಫೆಕ್ಟ್ ಮಾಡ್ರಿ ಫಾರ್ಮುಲಾಸ್ ತಿಳಿತ್ರಿ I hope you understood well ओके आओ यहाँ पे देखेंगे क्या है करके तुम्हारा लास्ट चैप्टर क्या है 5th चैप्टर क्या है मार्जिनल कॉस्टिंग करके चैप्टर तुम्हारा ओके कॉस्ट अकाउंटिंग में एक्चुअली ये मैनेजमेंट अकाउंटिंग का चैप्टर मैनेजमेंट अकाउंटिंग में चैप्टर वहाँ से निकाल के तुम्हारे कहाँ पे डाला इन्हें कॉस्ट अकाउंटिंग में डाला कितने नंबर पे 5th चैप्टर पे 5th नंबर चैप्टर पे मार्जिनल कॉस्टिंग करके तुम्हारे को कॉस्ट अकाउंटिंग में ओके मार्जिनल कॉस्टिंग का मीनिंग पूछता तुम्हारे को 2 मार्क्स के लिए क्या है 2 मार्क्स के लिए मार्जिनल कॉस्ट इसका मतलब क्या है मार्जिनल कॉस्ट इज द एडिशनल कॉस्ट additional or extra cost marginal cost is the additional or extra cost किस लिए for the additional or extra units produced marginal cost is the additional or extra cost for the additional or extra units produce करने के बाद से जो भी कॉस्ट आता है देखो उसको क्या बोलते हैं मार्जिनल कॉस्ट बोलते हैं समझ में आया 2 मार्क्स वाले मीनिंग 2 मार्क्स के लिए मीनिंग पूछता नेक्स्ट तुम्हारे को एक फॉर्मेट टाइप पूछता फॉर्मेट ए याद रख लो फॉर्मेट बीकॉम 4th सेमेस्टर फाइनेंशियल मैनेजमेंट तुम लोग ऑलरेडी सीखे इस बार भी सीखो क्या है कैलकुलेशन ऑफ कंट्रीब्यूशन एंड प्रॉफिट इसका फॉर्मेट क्या है सेल्स लेस वेरिएबल कॉस्ट तुम्हारे को क्या मिलता कंट्रीब्यूशन मिलता उसमें से लेस फिक्स्ड कॉस्ट करो क्या मिलता प्रॉफिट मिलता हाँ वही कंट्रीब्यूशन मालूम करो और प्रॉफिट मालूम करो करके पूछ रहा हूँ ये फॉर्मेट तुम लोग कब अप्लाई करते हैं ये फॉर्मेट तुम लोग कब अप्लाई करते हैं क्वेश्चन में उन्हें सेल्स भी देना वेरिएबल कॉस्ट भी देना और क्या देना तुम्हारे को फिक्स्ड कॉस्ट भी देना सेल्स देना वेरिएबल कॉस्ट भी देना फिक्स्ड कॉस्ट भी देना तीनों आइटम्स देना तब तुम लोग क्या करते ये फॉर्मेट यूज करते हैं सेल्स लेस वेरिएबल कॉस्ट करो कंट्रीब्यूशन मिलता लेस फिक्स्ड कॉस्ट करो प्रॉफिट मिलता ओके ये फॉर्म ओके जब ये भी दिया ये भी दिया ये भी दिया तब ये वाला फॉर्मेट यूज करना ठीक है ओके इतना हुआ फॉर्मेट है अब यहाँ पे फॉर्मूलास परफेक्ट कर लो फॉर्मूलास क्या है नंबर 1 फार्मूला कितना है क्या 3 है फार्मूला कंट्रीब्यूशन सेम मालूम करने का क्या है तुम्हें कंट्रीब्यूशन मालूम करने का है लेकिन कितने मेथड है इसके 3 मेथड है कौन सा मेथड कब अप्लाई करना कौन सा फार्मूला कब अप्लाई करना वो देखेंगे हमें फर्स्ट फार्मूला क्या है कंट्रीब्यूशन इज इक्वल टू सेल्स माइनस वेरिएबल कॉस्ट ये वाला फार्मूला कब यूज करते तुम्हें जब क्वेश्चन में उन्हें सेल्स भी देना और वेरिएबल कॉस्ट भी देना सेल्स दिया वेरिएबल कॉस्ट दिया तब क्या करना तुम लोग ये फॉर्मूला यूज करना कंट्रीब्यूशन इज इक्वल टू सेल्स माइनस वेरिएबल कॉस्ट करना ठीक है हो गया नेक्स्ट और करके दूं मैं या तो और सेकेंड फॉर्मूला कंट्रीब्यूशन इज इक्वल टू फिक्स्ड कॉस्ट प्लस प्रॉफिट ये वाला फॉर्मूला कब यूज करते हैं जब क्वेश्चन में उन्हें फिक्स्ड कॉस्ट भी देना और प्रॉफिट भी देना क्वेश्चन में दिया उन्हें फिक्स्ड कॉस्ट भी दिया और प्रॉफिट भी दिया तब कौन सा कैलकुलेट कंट्रीब्यूशन करके पूछता तुम्हारे को ने तब कंट्रीब्यूशन इज इक्वल टू फिक्स्ड कॉस्ट प्लस प्रॉफिट समझ में आया अगर ये आइटम्स में मैच अगर ये दिया उन्हें फिक्स्ड कॉस्ट प्रॉफिट दिया तब ये वाला फॉर्मूला यूज करो अगर सेल्स दिया वेरिएबल कॉस्ट दिया तब ये वाला फॉर्मूला यूज करो ठीक है नेक्स्ट और एक लास्ट थर्ड वन क्या पूछा थर्ड वन है यहाँ पे भी चेंज है ओके आओ यहाँ पे कंट्रीब्यूशन इज इक्वल टू सेल्स इनटू पीवी रेशियो करके पीवी का मतलब क्या है प्रॉफिट वॉल्यूम रेशियो ऑलरेडी वहां पे है हाँ ये वाला थर्ड वाला फॉर्मूला कब यूज करते तुम लोग जब क्वेश्चन में उन्हें सेल्स भी देना और पीवी रेशियो देना सेल्स देना और पीवी रेशियो उन्हें देना क्वेश्चन के अंदर तब तुम लोग क्या करते ये वाला फॉर्मूला यूज करते कंट्रीब्यूशन इज इक्वल टू सेल्स इनटू पीवी रेशियो करके ठीक है कंडीशन के हिसाब से अगर उन्हें सेल्स दिया वेरिएबल कॉस्ट दिया ये वाला फॉर्मूला यूज करो ये नहीं अगर उन्हें फिक्स्ड कॉस्ट दिया प्रॉफिट दिया ये वाला फॉर्मूला यूज करो ये भी नहीं सेल्स दिया पीवी रेशियो दिया उन्हें तब ये वाला फॉर्मूला यूज करो समझ में आया कंडीशन के हिसाब से ओके हो गया ओके नेक्स्ट सेकंड आओ सेकंड तुम्हारे क्या पूछता उन्हें फिक्स्ड कॉस्ट मालूम करो करके पूछता फिक्स्ड कॉस्ट इज इक्वल टू फार्मूला है इसका कंट्रीब्यूशन माइनस प्रॉफिट ये वाला फार्मूला कब यूज करते क्वेश्चन में पूछता हूं तुम्हारे को क्वेश्चन में तुम्हारे को कंट्रीब्यूशन देता और प्रॉफिट देता
ये दोनों आइटम्स देके क्या तुम्हारे को क्या पूछता नहीं क्वेश्चन है, फिक्स्ड कॉस्ट मालूम करो करके पूछता, तब फिक्स्ड कॉस्ट इज इक्वल टू कॉन्ट्रीब्यूशन माइनस प्रॉफिट यूज करना। ठीक है, हो गया। नेक्स्ट थर्ड क्या पूछता तुम्हारे को, वेरिएबल कॉस्ट मालूम करो करके पूछता। वेरिएबल कॉस्ट इज इक्वल टू सेल्स माइनस कॉन्ट्रीब्यूशन। जब क्वेश्चन के अंदर उन्हें सेल्स भी दिया और कॉन्ट्रीब्यूशन भी दिया, तब तुम्हारे क्या पूछता नहीं, वेरिएबल कॉस्ट मालूम करो करके पूछता। तब क्या करना तुम्हें, वेरिएबल कॉस्ट इज इक्वल टू सेल्स माइनस कॉन्ट्रीब्यूशन करना तब। ठीक है, ओके। यहां पर फोर्थ वाला बहुत इंपॉर्टेंट है। फोर्थ वाला क्या पूछा ने, प्रॉफिट वॉल्यूम रेशो, पीवी रेशो शॉर्टकट, ये बहुत इंपॉर्टेंट। प्रॉफिट वॉल्यूम रेशो, पीवी रेशो, इसका फॉर्मूला भी 3 है, 1 2 3। यहाँ पे जैसे 3 आया ना कंडीशन के हिसाब से, यहाँ पे कंडीशन के हिसाब से 3 फॉर्मूला। कौन सा फॉर्मूला कब यूज करना वो देखना हमें। ओके, देखेंगे। फर्स्ट, ये फर्स्ट वाला फॉर्मूला क्या दिया इन्हें, पीवी रेशो इज इक्वल टू कॉन्ट्रीब्यूशन डिवाइडेड बाय सेल्स। ये वाला फॉर्मूला कब यूज करते हैं, जब क्वेश्चन के अंदर कॉन्ट्रीब्यूशन दिया और सेल्स भी दिया, दोनों भी दिया, तब ये वाला फॉर्मूला यूज करना, पीवी रेशियो इज इक्वल टू कंट्रीब्यूशन डिवाइडेड बाय सेल्स करके। ठीक है, ओके। नेक्स्ट एक और, या तो ये वाला फॉर्मूला, सेकंड फॉर्मूला, पीवी रेशियो इज इक्वल टू फिक्स्ड कॉस्ट प्लस प्रॉफिट डिवाइडेड बाय सेल्स। ये वाला फॉर्मूला कब यूज करते हैं, जब क्वेश्चन में फिक्स्ड कॉस्ट दिया, प्रॉफिट दिया और सेल्स दिया, ये तीनों भी आइटम्स दिया उन्हें क्वेश्चन के अंदर, तब तुम्हारे को पीवी रेशियो मालूम करके बोलता हूं, तब ये वाला फॉर्मूला यूज करना, पीवी रेशियो इज इक्वल टू फिक्स्ड कॉस्ट प्लस प्रॉफिट डिवाइडेड बाय सेल्स करके। ठीक है, ओके। थर्ड वाला फॉर्मूला, ये वाला फॉर्मूला कब यूज करना करके, पीवी रेशियो इज इक्वल टू डेल्टा। ये छोटा सा ट्राइंगल है नहीं, इसका मतलब क्या, ट्राइंगल, हम इसको क्या बोलते हैं, ट्राइंगल बोलते हैं, त्रिकोण बोलते हैं इसको, उर्दू में क्या बोलते हैं इसको, मुसल्लस करके बोलते हैं। हाँ, ये वाला, इसका मतलब क्या है, डेल्टा। इसको क्या बोलते हैं, साइंटिफिक लैंग्वेज में डेल्टा करके बोलते हैं, डेल्टा। डेल्टा इन प्रॉफिट डिवाइडेड बाय डेल्टा इन सेल्स। ये डेल्टा है ना, डेल्टा, इसका मतलब क्या, चेंज। डेल्टा का मतलब क्या है, चेंज, मतलब क्या, डिफरेंस। डेल्टा का मतलब क्या है, चेंज, चेंज का मतलब क्या है, डिफरेंस। ओके, डेल्टा इन प्रॉफिट डिवाइडेड बाय डेल्टा इन सेल्स। ये वाला फॉर्मूला कब यूज करते हैं, बहुत इंपॉर्टेंट। ये वाला फॉर्मूला क्या है, बहुत इंपॉर्टेंट। ये वाला फॉर्मूला इंपॉर्टेंट और ये वाला फॉर्मूला इंपॉर्टेंट। दो वाले फॉर्मूले बहुत इंपॉर्टेंट, दो फॉर्मूले बहुत इंपॉर्टेंट। पीवी रेशियो इज इक्वल टू डेल्टा इन प्रॉफिट डिवाइडेड बाय डेल्टा इन सेल्स। ये वाला फॉर्मूला कब यूज करते हैं, जब क्वेश्चन के अंदर 2 साल का प्रॉफिट देता, 2 साल का प्रॉफिट और 2 साल का सेल्स देता, 2 साल का प्रॉफिट और 2 साल का सेल्स देता क्वेश्चन के अंदर, हम लोग डिफरेंस करके तब ये वाला फॉर्मूला यूज करना। जब कब यूज करते हैं फॉर्मूला, ये 2 साल का प्रॉफिट और 2 साल का सेल्स देता क्वेश्चन के अंदर, तब ये वाला फॉर्मूला यूज करना, पीवी रेशियो इज इक्वल टू डेल्टा इन प्रॉफिट डिवाइडेड बाय डेल्टा इन सेल्स करके। ठीक है, हो गया। नेक्स्ट फिफ्थ का, फिफ्थ ये भी बहुत इंपॉर्टेंट, बीईपी मालूम करके बोलता तुम्हारे क्वेश्चन के अंदर, क्या है, बीईपी, ब्रेक इवन पॉइंट, बीईपी, बीईपी इज इक्वल टू फिक्स्ड कॉस्ट डिवाइडेड बाय पीवी रेशियो। एक ही फॉर्मूला यहाँ पे, यही फॉर्मूला यूज करो तुम्हें। ठीक है, नेक्स्ट आओ, लास्ट, ये बहुत इंपॉर्टेंट, ये भी इंपॉर्टेंट। क्या सर सभी इंपॉर्टेंट करके बोलते हैं, तुम्हें बोलते हैं सभी इंपॉर्टेंट है, मैं क्या करूँ ठीक है, ओके, आ जाओ। क्या है सिक्स्थ यहाँ पे, मार्जिन ऑफ सेफ्टी। मार्जिन ऑफ सेफ्टी इज इक्वल टू एक्चुअल सेल्स माइनस बीईपी सेल्स। ये वाला फॉर्मूला याद रख लो, क्या करके है, क्या तुम्हारे को क्वेश्चन के अंदर एक्चुअल सेल्स भी देता और बीईपी सेल्स भी देता, तब तुम्हारे क्वेश्चन क्या पूछता है, कैलकुलेट मार्जिन ऑफ सेफ्टी करके पूछता, तब तुम्हारा आंसर क्या, मार्जिन ऑफ सेफ्टी इज इक्वल टू एक्चुअल सेल्स माइनस बीईपी सेल्स करके। ठीक है, यहाँ से लेकर यहाँ तक परफेक्ट कर लो। ये क्लास में आज के लिए इतना ही सीखेंगे, नेक्स्ट वीडियो बनाएंगे इसके बेस के ऊपर। ठीक है, फॉर्मेट परफेक्ट हो जाओ, फॉर्मूलाज भी परफेक्ट हो लो। ठीक है, ओके।